ಆಫ್ಟರ್ ಅ ವೆರಿ 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 ಲಾಂಗ್ ಟೈಮ್ ಯಶೂಸ್ ಕಿಚನ್ನಲ್ಲಿ ನಾನು ಅಡುಗೆ ಮಾಡ್ತಾ ಇದ್ದೀನಿ. ಈ ಥರ ಚಿಟಪಟ ಅಂತಂದರೆ ಈ ಶೀಲ್ಡ್ ಥರ ಹಿಂಗೆ ಇಟ್ಕೊಂಡ್ಬಿಡ್ತೀನಿ. ನೋ ಕಾಮೆಂಟ್ಸ್. ಅಬ್ಬಾ ನೋಡಿದ್ರ ಎಷ್ಟು ಸೇಫಾಗಿ ಅಡುಗೆ ಮಾಡಬೇಕು ಅಂದ್ಕೊಂಡ್ರು ಸುಡೋದು ಮಾತ್ರ ತಪ್ಪಲ್ಲ ನನಗೆ. ನೀನು ನೋಡ್ರ ಅಯ್ಯೋ ಪಾಪ ಅನ್ನಿಸ್ತಿದೆ. ಉದ್ದಕ್ಕೆ ಸೀಳ್ಕೊಂಡಿರುವಂತಹ ಹಸಿ ಮೆಣಸಿನ್ಕಾಯಿ ನನಗೆ ಆ್ಯಕ್ಚುಲಿ ಚಿಕ್ಕದಾಗಿ ಹೆಚ್ಚಿ ಹಾಕಬೇಕು ಅಂತ ತುಂಬ ಆಸೆ. ಆದರೆ ನನ್ನ ಗಂಡನಿಗೆ ಚಿಲ್ಲಿ ಏನಾದರೂ ಬಂತು ಬಾಯಿಗೆ ಅಂತಂದರೆ ಗೊಳಗಳ ಅಂತ ಹತ್ಕೊಂಡ್ಬಿಡ್ತಾನೆ. ಜನ್ಮದಲ್ಲಿ ಯಾರನ್ನ ಆ ರೇಂಜಲ್ಲಿ ಮನ ಮರ್ಯಾದೆ ತೆಗೆದು ನೋಡಿದ್ದೆ. ಘಮ ಹೆಂಗಿದೆ ಅಂದರೆ ತಿನ್ನಕ್ಕಿಂತ ಮುಂಚೆನೇ ನಾನೇ 9 ಮಾರ್ಕ್ಸ್ ಕೊಟ್ಬಿಡ್ತೀನಿ. ಏನಂತೀರಾ? ಇದಕ್ಕೆ ಯಾವ ಥರ ರಿಪ್ಲೈ ಮಾಡ್ತೀರಾ ನೀವೇ ಮಾಡಿ ದಯವಿಟ್ಟು. ಜಿಗ್ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರಂತ ಭಾವಿಸ್ತಾ ಆಫ್ಟರ್ ಅ ವೆರಿ 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 ಲಾಂಗ್ ಟೈಮ್ ಯಶೂಸ್ ಕಿಚನ್ನಲ್ಲಿ ನಾನು ಅಡುಗೆ ಮಾಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಜನ ಕಮೆಂಟ್ಸ್ ಮಾಡ್ತಾಯಿದ್ರಿ, ಕುಕಿಂಗ್ ವ್ಲಾಗ್ಸ್ ಹಾಕಿ ನೀವು ಅಡುಗೆ ಮಾಡಿ ಹಾಗೆ ಅಂತೆಲ್ಲ ಕೇಳ್ತಾಯಿದ್ರಿ. ಸೊ ಹಾಗಾಗಿ ನಾನು ಇವತ್ತು ಒಂದು ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ವೆಲ್ಕಮ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಈ ರಾಜಸ್ಥಾನ್, ಗುಜರಾತ್ ಸೈಡು, ಬೇಸಿಕಲಿ ನಾರ್ತ್ ಸೈಡು ಒಂದು ಫೇಮಸ್ ಕರಿ ಇದೆ. ಸೊ ಆ ಕರಿನ ಇವತ್ತು ಮಾಡ್ತಾ ಇದ್ದೀನಿ. ಅದರ ಹೆಸರು ಬಂದು ಮೂಂಗ್ ದಾಲ್ ಕಡಿ. ಆಮೇಲೆ ಯಾರಾದರೂ ನ್ಯೂಲಿ ಮ್ಯಾರಿಡು ಅಥವಾ ಹೊಸದಾಗಿ ಏನಾದರೂ ಅಡುಗೆ ಕಲಿತಾ ಇರೋರಿಗೆ ಈಸಿಯಾಗಿ ಸುಲಭವಾಗಿ ಮಾಡ್ಕೊಳ್ಳೋವಂಥ ಒಂದು ರೆಸಿಪಿ. ನಾರ್ತ್ ಸೈಡು ಈ ಕರಿನ ಮಾಡ್ತಾರೆ, ತುಂಬ ಇಷ್ಟಪಟ್ಕೊಂಡು ಮಾಡ್ತಾರೆ. ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದ ಕ್ವಿಕ್ಕಾಗಿ ಮಾಡುವಂಥ ಕರಿನ ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಮೂಂಗ್ ದಾಲ್ ಕಡಿಗೆ ಬೇಕಾಗಿರುವಂಥ ಪದಾರ್ಥಗಳು ಬಂದು 1 ಕಪ್ ಮೊಸರು, 1 ಕಪ್ ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ, ಈರುಳ್ಳಿ, ಹಾಗೆ ಮೇನ್ ಇವತ್ತು ಇಂಗ್ರೀಡಿಯೆಂಟ್ ಬಂದು ಹೆಸರು ಕಾಳು. ಸೊ ಅದು 1 ಕಪ್ ತೊಗೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿ, ಹಾಗೆ ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣಸಿನ್ಕಾಯಿ, ಹಾಗೆ ಗರಂ ಮಸಾಲ ಪದಾರ್ಥಗಳು ಅಂದರೆ ಪೌಡರ್, ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಜೀರಾ ಪೌಡರ್, ಅರಿಶಿಣದ ಪುಡಿ, ಇದನ್ನೆಲ್ಲ ಹಾಕಿ ಸಖತ್ತಾಗಿರುವಂಥ ಕಡಿ ಮಾಡ್ತೀನಿ. ಯಥಾ ಪ್ರಕಾರ ನಾನು ಅಗ್ನಿದೇವನಿಗೆ ನಮಸ್ಕಾರ ಮಾಡಿ ನನ್ನ ಅಡುಗೆನ ಶುರು ಮಾಡ್ತೀನಿ. ಸೊ ಓಂ ಅಗ್ನಿದೇವಾಯ ನಮಃ. ಇವತ್ತು ಮಾಡುವಂಥ ಕರಿ ಅಲ್ಲರಿ ಕಡಿ ಚೆನ್ನಾಗಾಗಲಿ ಅಂತ ದೇವರಲ್ಲಿ ಬೇಡ್ಕೊಂಡು ಫಸ್ಟು ಕುಕ್ಕರ್ನ ಇಡ್ತಾ ಇದ್ದೀನಿ. ಸೊ ಈಗ 1 ಕಪ್ಪಷ್ಟು ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ಇದು ಫುಲ್ಲು ಓವರ್ನೈಟ್ ಸೋಕ್ ಮಾಡಿದ್ದೀನಿ. ಇದನ್ನು 1 ಕಪ್ಪಷ್ಟು ಹೆಸರು ಕಾಳನ್ನ ಹಾಕಿ 1 ಕಪ್ಪಷ್ಟು ನೀರು. ನೀವು ಎಷ್ಟು ತೊಗೊಂಡಿರ್ತೀರ ಹೆಸರು ಕಾಳು ಅದ್ರ ಪ್ರಮಾಣ ನೋಡಿಕೊಂಡು ನೀವು ನೀರು ಹಾಕೋಬೋದು. ಹೆಸರು ಕಾಳು ನೀರು ಹಾಕಿ ಒಂಚೂರೇ ಚೂರು ಉಪ್ಪನ್ನ ಹಾಕಬೇಕು. ಲಿಡ್ಡನ್ನ ಕ್ಲೋಸ್ ಮಾಡಿ 2 to 3 ವಿಸಿಲಷ್ಟು ಕೂಗಿಸ್ಕೋಬೇಕು. ಬೇಸಿಕಲಿ ಈ ಕಡಿನ 2 ಥರ ಮಾಡ್ತಾರೆ. ಈಗ ನಾನು ಮೂಂಗ್ ದಾಲ್ ಹಾಕಿ ಮಾಡ್ತಿದ್ದೀನ, ಅದೊಂಥರ. ಮೂಂಗ್ ದಾಲು ಹಾಕದೆ ಬರೀ ಪ್ಲೇನಾಗೂ ಬರೀ ಕಡಲೆ ಹಿಟ್ಟು, ಮೊಸರು, ಒಗ್ಗರಣೆ ಎಲ್ಲ ಹಾಕಿ ಅದೊಂಥರ ಮಾಡ್ತಾರೆ. ಅದ್ರ ಜೊತೆಗೆ ವಡೆ ಥರ ಮಾಡ್ತಾರೆ. ವಡೆ ಥರ ಮಾಡಿ ಕಡಿನ ಮಾಡ್ತಾರೆ. 3 ಥರ ಮಾಡ್ತಾರೆ. ಸೊ ನಾನು ಒಂದು ಸ್ವಲ್ಪ ಹೆಲ್ದಿಯಾಗಿರಲಿ, ಹೆಸರು ಕಾಳು ಯೂಶ್ವಲಿ ಎವ್ರಿ ಟೈಮ್ ನಾವು ಅದೇ ಬೇಳೆ ಸಾರು, ಅದೇ ಸೊಪ್ಪಿನ ಸಾರು ಆ ಥರ ಎಲ್ಲ ತಿಂತಾನೆ ಇರ್ತೀವಿ. ಇದು ಹೆಲ್ದಿನೂ ಇರುತ್ತೆ, ಕ್ವಿಕ್ಕಾಗೂ ಆಗುತ್ತೆ. ಆ್ಯಂಡ್ ಹೆಸರು ಬೇಳೆ ತಿನ್ನೋದ್ರಿಂದ ನಿಜವಾಗ್ಲೂ ನಿಮಗೆ ಪೌಷ್ಟಿಕಾಂಶ ಜಾಸ್ತಿ ಇರುತ್ತೆ. ಆ್ಯಂಡ್ ಯಾರಿಗಾದರೂ ಲೋ ಬಿ ಪಿ ಇದ್ದರೆ ಡೆಫಿನೆಟ್ಲಿ ನೀವು ಹೆಸರು ಕಾಳು ತಿನ್ನಲೇಬೇಕು ದಿನ. ಬಿಕಾಸ್ ನನಗೂ ಲೋ ಬಿ ಪಿ ಇತ್ತು. ಈಗ ಥ್ಯಾಂಕ್ಫುಲಿ ಹೆಸರು ಕಾಳು ತಿಂದು 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 ನಾನೀಗ ನನ್ನ ಲೋ ಬಿ ಪಿನ ಸೆಟ್ ಮಾಡ್ಕೊಂಬಿಟ್ಟಿದ್ದೀನಿ. ಸೊ ನೀವು ಅಷ್ಟೇ ಈ ಥರ ಎಲ್ಲ ನಿಮಗೆ ಡೈರೆಕ್ಟಾಗಿ ಏನು ಸಲಾಡು ಆ ಥರ ಎಲ್ಲ ತಿನ್ನೋಕ್ಕಾಗಲ್ಲ, ಹಸಿ ತಿನ್ನೋಕ್ಕಾಗಲ್ಲ ಅಂದಾಗ ಈ ಥರ ಎಲ್ಲ ಮಾಡ್ಕೊಂಡು ತಿನ್ನಿ, ಸಕ್ಕತ್ತಾಗಿರುತ್ತೆ. ಇನ್ನೇನು ಆಲ್ಮೋಸ್ಟ್ ಕೂಗೇ ಬಿಡ್ತು. 1 2 3. ಸೊ ಈಗ 3 ವಿಸಿಲ್ಸ್ ಕೂಗಿದೆ. ಸೊ ಇದನ್ನು ಪಕ್ಕಕ್ಕಿಟ್ಟು ಈಗ ಒಂದು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸು ಅಂತಂದರೆ ನೀವು ಆ ಥರ ಮಿಕ್ಸ್ ಅನ್ಕೋಬೇಡಿ.
ಮಿಕ್ಸು ಅಂತಂದರೆ ನೀವು ಆ ಥರ ಮಿಕ್ಸ್ ಅನ್ಕೋಬೇಡಿ. ಇದಕ್ಕೆ ಯಾವ ಥರ ರಿಪ್ಲೈ ಮಾಡ್ತೀರಾ ನೀವೇ ಮಾಡಿ. ಕಡಿಗೆ ಬೇಕಾಗಿರುವಂಥ ಮಿಕ್ಸ್ ಮಾಡಬೇಕಾಗತ್ತೆ. ಸೊ ಫಸ್ಟು ಒಂದು ಬೌಲ್ ತೊಗೋಬೇಕು. ಸೊ ಹಾಗೆ 1 ಕಪ್ಪು ಮೊಸರು ಇದಕ್ಕೆ ಹಾಕೋತಾ ಇದ್ದೀನಿ. ನೀವು ಆ್ಯಕ್ಚುಲಿ ಎಷ್ಟು ಕ್ವಾಂಟಿಟಿ ಮಾಡ್ತಾ ಇದ್ದೀರಾ ಅದ್ರ ಪ್ರಕಾರ ನೋಡಿಕೊಂಡು ನೀವು ಈ ಪದಾರ್ಥಗಳನ್ನೆಲ್ಲ ಹಾಕೋಬೇಕಾಗತ್ತೆ. ಇದನ್ನು ಒಂಚೂರು ಬೀಟ್ ಮಾಡಬೇಕು, ಚೆನ್ನಾಗಿ ಈ ಥರ ಬೀಟ್ ಮಾಡ್ಕೋಬೇಕು. ಅದರ ಜೊತೆಗೆ ಕಡಲೆ ಹಿಟ್ಟು, ಈ ಕಡಲೆ ಹಿಟ್ಟು 1 2 ಒಂಚೂರೇ ಚೂರು, ಯಾಕಂದರೆ ಕಡಲೆ ಹಿಟ್ಟು ಹಾಕಿದಾಗ ಥಿಕ್ನೆಸ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನೀವು ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಹಿಟ್ಟನ್ನ ಹಾಕೋಬೋದು. ಒಂಚೂರು ಗಂಟಿಲ್ಲದೆ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇದಕ್ಕೇ ಚೂರು ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಏನು ಮಾಡಬೇಕು ಅಂತಂದರೆ ಮಸಾಲ ಪದಾರ್ಥಗಳನ್ನ ಹಾಕಬೇಕಾಗುತ್ತೆ. ಚಿಲ್ಲಿ ಪೌಡರ್ ಒಂದು 1/2 ಟೀ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಹಾಗೆ ಅರಿಶಿನ, ಜೀರಿಗೆ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಒಂಚೂರೇ ಚೂರು ಗರಂ ಮಸಾಲ, ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ನೋಡಿ ಫುಲ್ ಮಿಕ್ಸ್ ಆಗಬೇಕು. ಇದು ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ. ಈಗ ಏನು ಮಾಡಬೇಕು ಅಂತಂದರೆ ಒಗ್ಗರಣೆ ಹಾಕೋಬೇಕು. ಬೇರೆ ಬಾಣಲಿನ ಇಟ್ಟು ಮತ್ತೆ ಒಲೆ ಹಚ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಚೂರು ಜೀರಿಗೆ. ನಾರ್ತ್ ಸೈಡ್ ಅಡುಗೆಗಳಿಗೆ ಸಾಸಿವೆ ಹಾಕೋದಿಲ್ಲ, ಜೀರಿಗೆನೇ ಹಾಕ್ತಾರೆ. ಸೊ ಹಾಗಾಗಿ ನಾನು ಈಗ ಜೀರಿಗೆ ಹಾಕಿದ್ದೀನಿ ಫಸ್ಟು. ಇದು ಚಿಟಾಪಟ ಅಂದಮೇಲೆ ಹಿಂಗಾಗ್ತೀನಿ. ಆಮೇಲೆ ಅವರು ಸಾಸಿವೆ ಎಣ್ಣೆನೂ ತುಂಬ ಯೂಸ್ ಮಾಡ್ತಾರೆ, ಬಟ್ ನನಗೆ ಸಾಸಿವೆ ಎಣ್ಣೆ ಅಂದರೆ ಕಷ್ಟ. ಆಮೇಲೆ ಒಗ್ಗರಣೆಗೆ ಚೂರು ಮೆಂತ್ಯನೂ ಹಾಕ್ತಾರೆ, ಸಿಗ್ತಾ ಇದ್ರೆ ಅಲ್ಲಲ್ಲಿ ಏನು ಕಹಿ ಸಿಗ್ತಾರೆ, ಒಂಥರ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಮೆಂತ್ಯನೂ ಹಾಕೋದಿಲ್ಲ. ಈಗ ಒಂಚೂರು ಹಿಂಗಿದ್ರೆ ಅಡುಗೆ ಸಕ್ಕತ್ತಾಗಿರುತ್ತೆ. ಈಗ ಬೆಳ್ಳುಳ್ಳಿ ಮತ್ತು ಕರಿಬೇವು, ಇದು ಒಂಚೂರು ಗೋಲ್ಡನ್ ಬ್ರೌನ್ ಆಗೋಷ್ಟವರೆಗೂ ಹುರ್ಕೋಬೇಕು. ನಾನು ಎವ್ರಿ ಟೈಮ್ ಏನು ಮಾಡ್ತೀನಿ ಹೇಳಿ, ಈ ಥರ ಚಿಟಾಪಟ ಅಂತಂದರೆ ಈ ಶೀಲ್ಡ್ ಥರ ಹಿಂಗೆ ಇಟ್ಕೊಂಡ್ಬಿಡ್ತೀನಿ. ಓಕೆ ನೈಸ್. ಈಗ 1 ಕಪ್ ಈರುಳ್ಳಿ ಹಾಕಿದ್ದೀನಿ. ಅಬ್ಬಾ ನೋಡಿದ್ರ ನನಗೆ ಒಂಚೂರು ಎರಿಸ್ತು, ಹೇಳ್ತಾ ನನಗೆ ಆಯಿತು. ಈ ಥರ ಯಾರ್ಯಾರು ಮಗ ಸುಟ್ಕೊಂಡಿದ್ದೀರಾ, ಕೈ ಸುಟ್ಕೊಂಡಿದ್ದೀರಾ ಕಮೆಂಟ್ ಮಾಡಿ. ನಾನಂತೂ ದಿನ ಸುಟ್ಕೋತಾನೇ ಇರ್ತೀನಿ. ಎಷ್ಟು ಸೇಫಾಗಿ ಅಡುಗೆ ಮಾಡಬೇಕು ಅಂದ್ಕೊಂಡ್ರು ಸುಡೋದು ಮಾತ್ರ ತಪ್ಪಲ್ಲ ನನಗೆ. ನೀನು ನೋಡ್ರ ಅಯ್ಯೋ ಪಾಪ ಅನ್ನಿಸ್ತಿದೆ. ಈರುಳ್ಳಿ ಟೋಟಲಿ ಆಪ್ಷನ್, ನಿಮಗೆ ಬೇಕು ಅಂತಂದರೆ ಹಾಕೋಬಹುದು, ಇಲ್ಲ ಅಂತಂದರೆ ಇಲ್ಲ. ಬಟ್ ನಮಗೆ ಈರುಳ್ಳಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ, ನಿರಂಜನ್ಗೆ. ಸೊ ಹಾಗಾಗಿ ನಾನು ಈರುಳ್ಳಿ ಹಾಕೋತೀನಿ. ಈಗ ಉದ್ದಕ್ಕೆ ಸೀಳ್ಕೊಂಡಿರುವಂತಹ ಹಸಿಮೆಣಸಿನ್ಕಾಯಿ ನನಗೆ ಆ್ಯಕ್ಚುಲಿ ಚಿಕ್ಕದಾಗಿ ಹೆಚ್ಚಿ ಹಾಕಬೇಕು ಅಂತ ತುಂಬ ಆಸೆ. ಆದರೆ ನನ್ನ ಗಂಡನಿಗೆ ಚಿಲ್ಲಿ ಏನಾದರೂ ಬಂತು ಬಾಯಿಗೆ ಅಂತಂದರೆ ಗೊಳಗಳ ಅಂತ ಹತ್ಕೊಂಡ್ಬಿಡ್ತಾನೆ. ನಿನ್ನ ಜನ್ಮದಲ್ಲಿ ಯಾರನ್ನ ಆ ರೇಂಜಲ್ಲಿ ಮನ ಮಗಿತ ತೆಗೆದು ನೋಡಿದ್ದೆ. ಇದು ಗೋಲ್ಡನ್ ಬ್ರೌನ್ ಆಗೋಷ್ಟವರೆಗೂ ಹುರ್ಕೋಬೇಕು. ಓಕೆ, ಈಗ ಒಂದು ಚೂರು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇದು ಅಷ್ಟೇ ಹಸಿ ವಾಸನೆ ಹೋಗೋಷ್ಟವರೆಗೂ ಹುರ್ಕೋಬೇಕು. ಓಕೆ, ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿರುವಂತಹ ಮೊಸರು ಹಾಗೆ ಮಸಾಲ ಪದಾರ್ಥಗಳು, ಅದನ್ನು ಕ್ಲೀನಾಗಿ ಇದರೊಳಗೆ ಹಾಕೊಬಿಡ್ಬೇಕು. ನಿಮಗೆ ಖಾರ ಎಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನಾವೊಂದು ಸ್ವಲ್ಪ ಖಾರ ಕಮ್ಮಿ, ಹಾಗಾಗಿ ಮೈಲ್ಡಾಗಿ ಹಾಕಿದ್ದೀನಿ. ಸೊ ಇದರಲ್ಲಿ ಉಳಿದಿರುವಂತಹ ಮಸಾಲನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಕೊಂಬಿಡೋದು.
ನೋಡಿ ಆ್ಯಕ್ಚುಲಿ ಕಡಲೆ ಹಿಟ್ಟು ಹಾಕಿದ್ದಕ್ಕೆ ಇಷ್ಟು ಥಿಕ್ನೆಸ್ ಬರ್ತಾ ಇದೆ. ನಿಮಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕೋ ಆ ಥರ ನೀವು ನೀರನ್ನ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೋಬೋದು. 1-2 ನಿಮಿಷ ಇದು ಚೆನ್ನಾಗಿ ಕುಕ್ ಆಗಬೇಕು. ಬಿಕಾಸ್ ಆ ಕಡಲೆ ಹಿಟ್ಟು ವಾಸನೆ, ಹಸಿ ವಾಸನೆ ಎಲ್ಲ ಹೋಗಬೇಕು. ಸೊ ಹಾಗಾಗಿ ಒಂದು 2 ಮಿನಿಟ್ಸ್ ಹೀಗೆ ಇದನ್ನು ಹೀಗೆ ಕಲಿಸ್ತಾ 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 ಕುಕ್ ಮಾಡ್ಕೋಬೇಕು. ನಾನಿವತ್ತು ಹೆಂಗೂ ಗುಜರಾತಿ ನಾರ್ತ್ ಸೈಡ್ ಅಡುಗೆ ಮಾಡ್ತಾಯಿದ್ದೀನಿ ಅಲ್ವಾ, ಅದಕ್ಕೆ ಒಂದು ಸ್ವಲ್ಪ ಕಾಸ್ಟ್ಯೂಮು ಹಿಂಗೆ ಇರಲಿ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿದ್ದೀನಿ. So beautiful, so elegant, just looking like a wow. ಇದು ಸ್ವಲ್ಪ ನೀರು ಹಿಡಿಯುತ್ತೆ. ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಮಿಕ್ಸ್ ಮಾಡ್ಕೊಳ್ಳಿ. ತಿಕ್ಕಾಗಿ ಗಟ್ಟಿಯಾಗಬೇಕು ಅಂತಂದರೆ ನೀರು ಕಮ್ಮಿ ಹಾಕ್ಕೊಳ್ಳಿ. ಇಲ್ಲ ನಿಮಗೆ ಕರಿ ಥರ ಬೇಕು ಅಂತಂದರೆ ನೀರನ್ನ ಇನ್ನೊಂಚೂರು ಮಿಕ್ಸ್ ಮಾಡ್ಕೋಬೋದು. ಈಗ ಹೆಸರು ಕಾಳು ಕುಕ್ಕಾಗಿದೆ, ಅದನ್ನು ಓಪನ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡಬೇಕು. ಎಸ್, ಈ ಥರ ಹೆಸರು ಕಾಳು ಬೆಂದಿರಬೇಕು. ಓವರ್ನೈಟ್ ಸೋಕ್ ಮಾಡಿದ್ರೆ ಕ್ಲೀನಾಗಿ ಒಂದು 2 to 3 ವಿಸಿಲ್ಸಲ್ಲಿ ಹೆಸರು ಕಾಳು ಕುಕ್ ಆಗುತ್ತೆ. ಇಲ್ಲ ಅಂತಂದರೆ 1-2 ವಿಸಿಲ್ ಎಕ್ಸ್ಟ್ರಾ ಕೂಗಿಸ್ಬೇಕಾಗತ್ತೆ. ಸೊ ಈ ಕನ್ಸಿಸ್ಟೆನ್ಸಿಯಲ್ಲಿ ಇದು ಬೆಂದಿರಬೇಕು. ಈಗ ಇದು ಒಂದು 2 to 3 ಮಿನಿಟ್ಸ್ ಕುಕ್ ಆಗಿದೆ. ಈ ಹೆಸರು ಕಾಳು ಬೇಯಿಸ್ಕೊಂಡಿದ್ದೀವಲ್ವ, ವಿತ್ ನೀರು ಸಮೇತನೇ ಬೇಕಾದ್ರೆ ನಾವು ಹಾಕೋಬೋದು. ಯಾಕಂದರೆ ಕಡಲೆ ಹಿಟ್ಟು ಹಾಕ್ಕೊಂಡಿರೋದ್ರಿಂದ ಥಿಕ್ನೆಸ್ ಜಾಸ್ತಿನೇ ಇರುತ್ತೆ. ಸೊ ಹಾಗಾಗಿ ವಿತ್ ನೀರು ಇದನ್ನು ಮಿಕ್ಸ್ ಮಾಡ್ಕೋಬೋದು. ಈಗ ಒಂದು ಸ್ವಲ್ಪ ಹೈ ಫ್ಲೇಮಲ್ಲಿಟ್ಟು ಕುಕ್ ಮಾಡ್ಕೊಳ್ಳಿ. ಇದು ಕುತ್ತ ಅಂತ ಒಂದು 2 ಮಿನಿಟ್ಸು ಕುದಿಲಿ. A few minutes later. ಇದನ್ನು ಗೀ ರೈಸು ಅಥವಾ ಚಪಾತಿ ಅದ್ರ ಜೊತೆನೂ ತಿನ್ನಬಹುದು. ನಾನು ಗೀ ರೈಸ್ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಕಡಿ ರೆಡಿ ಆಗಿದೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಇಲ್ಲದೆ ಅಡುಗೆನೇ ಇಲ್ಲ. ಕೊತ್ತಂಬರಿ ಸೊಪ್ಪು ಹಾಕಿ ಈಗ ಇದನ್ನು ಆಫ್ ಮಾಡಿಬಿಡ್ತೀನಿ. ಸೊ ಇವತ್ತು ಟೇಸ್ಟ್ ಮಾಡೋದಕ್ಕೆ ನಮ್ಮ ಯಜಮಾನ್ರಿಲ್ಲ, ಆದರೆ ನಾನು ಮಾಡಿರೋ ಅಡುಗೆ ನಾನೇ ಟೇಸ್ಟ್ ಮಾಡ್ತೀನಿ. ನೀವು ನಿಮ್ಮ ಮನೆಯಲ್ಲಿ ಈ ಕಡಿನ, ಮೂಂಗ್ ದಾಲ್ ಕಡಿನ ಟ್ರೈ ಮಾಡಿ ನನಗೆ ಮಾರ್ಕ್ಸ್ ಕೊಡಿ. ಈ ಕಡಿ ಟೇಸ್ಟ್ ಹೆಂಗಿದೆ ಅಂತ ಹೇಳ್ಬಿಟ್ಟು ನೀವು ನನಗೆ ಕಮೆಂಟಲ್ಲಿ ಮಾರ್ಕ್ಸ್ ಕೊಡಿ, ಆಯಿತಾ? ಈಗ ನಾನು ಮಾಡಿರುವಂಥ ಮೂಂಗ್ ದಾಲ್ ಕಡಿ ಮತ್ತು ಗೀ ರೈಸ್ನ ತಿನ್ನುವಂಥ ಸಮಯ. ಆಹಾ, ಗೀ ರೈಸು ಘಮ ಘಮ ಅಂತಿದೆ. ನಾನು ಮಾಡುವಂಥ ಗೀ ರೈಸ್ ರೆಸಿಪಿ ಬೇಕಾ? ಕಮೆಂಟ್ ಮಾಡಿ, ಪಕ್ಕ ಮಾಡ್ತೀನಿ. ಈಗ ಗೀ ರೈಸ್ ಹಾಕ್ಕೊಂಡು ನೋಡಿದ್ರ ಕಡಿ ಏನು ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ. ಫುಲ್ ಕಾಳು ಕಾಳು, ಹೆಸರು ಕಾಳು. ಈಗ ಅದನ್ನು ಹಿಂಗೆ ಬಡಿಸ್ಕೊಂಡು ಘಮ ಹೆಂಗಿದೆ ಅಂದರೆ ತಿನ್ನಕ್ಕಿಂತ ಮುಂಚೆನೇ ನಾನೇ 9 ಮಾರ್ಕ್ಸ್ ಕೊಟ್ಬಿಡ್ತೀನಿ. ಏನಂತೀರಾ? ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಈಗ ಚೆನ್ನಾಗಿ ಇದನ್ನು ಹಿಂಗೆ ಮಿಕ್ಸ್ ಮಾಡಿಕೊಂಡು ಸೂಪರ್. ಎಷ್ಟು ಚೆನ್ನಾಗಿದೆ ಅಂತಂದರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸೂಪರಾಗಿದೆ. ಮೈಲ್ಡಾಗಿ ಆ್ಯಂಡ್ ವೆರಿ ಟೇಸ್ಟಿ ಆ್ಯಂಡ್ ವೆರಿ ಫ್ಲೇವರ್ಫುಲ್. ನೀವು ಅಷ್ಟೇ ಮೂಂಗ್ ದಾಲ್ ಕಡಿನ ಟ್ರೈ ಮಾಡಿ ಕಮೆಂಟ್ ಮಾಡಿ. ಸೊ ಇಲ್ಲಿಗೆ ನಾನು ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟಾಟಾ ಬಾಯ್, ಲವ್ ಯು ಆಲ್.